ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನಟಿ ರಮ್ಯಾ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವಂತಹ ಒಂದು ಪೋಸ್ಟ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಏನು ಹಾಕಿದ್ದಾರೆ ಪೋಸ್ಟ್ ಅನ್ನುವಂಥದ್ದನ್ನು ಮೊದಲು ನಿಮ್ಗೆ ಹೇಳ್ತೀನಿ. ಅದಾದ ನಂತರ ಯಾಕೆ ಅವರು ಈ ರೀತಿಯಾಗಿ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಹೋಗೋಣ. ನೀವು ಒಂದು ಆರ್ಟಿಕಲ್ ಅನ್ನ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಅದ್ರ ಮೇಲೆ ನಟಿ ರಮ್ಯಾ ಅವರು ಬರೀತಾರೆ, ಕಾಂಟ್ ರೀಡ್ ಅ ಮ್ಯಾನ್ಸ್ ಮೈಂಡ್ ಟು, ಡೋಂಟ್ ನೋ ವೆನ್ ಹಿ ವಿಲ್ ರೇಪ್ ಆರ್ ಮರ್ಡರ್, ಸೊ ಪುಟ್ ಆಲ್ ಮೆನ್ ಇನ್ ಜೈಲ್ ? ಸೊ ಇದು ನಟಿ ರಮ್ಯಾ ಅವರು ಮಾಡಿರುವಂತಹ ಪೋಸ್ಟ್. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ಕೆಲವೊಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಕೆ ವೇಣುಗೋಪಾಲ್ ಅವರು ಈ ಹಿಂದೆ 15th ಅಟಾರ್ನಿ ಜನರಲ್ ಆಗಿದ್ದಂಥವ್ರು, ಅವರು ಬ್ರಿಲಿಯಂಟ್ ಆರ್ಗ್ಯುಮೆಂಟ್ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ. ಅದಕ್ಕೂ ಮುಂಚೆ ಒಂದು ಮೀಮ್ಸ್ ಇಂದ ಒಂದು ಪೋಸ್ಟ್ ಹಾಕಿದ್ದಾರೆ. ಅದಕ್ಕೂ ಮುಂಚೆ ಒಂದು ಆಲ್ ಐಸ್ ಆನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಶ್ಟ್ಯಾಗ್ ಸೇವ್ ಇಂಡಿಯನ್ ಡಾಗ್ಸ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ನಟಿ ರಮ್ಯಾ ಅವರು ಮಾಡಿದ್ದಾರೆ. ಆದರೆ ಈಗ ಈ ಲಾಸ್ಟ್ ಪೋಸ್ಟ್ ಏನಿದೆಯಲ್ಲ, ಇತ್ತೀಚೆಗೆ ಈಗ ಒಂದು 2 ಗಂಟೆ ಮುಂಚೆ ಹಾಕಿರುವಂತಹ ಒಂದು ಪೋಸ್ಟ್, ಅಂದ್ರೆ ಕಾಂಟ್ ರೀಡ್ ಅ ಮಾನ್ಸ್ ಮೈಂಡ್ ಟು, ಡೋಂಟ್ ನೋ ವೆನ್ ಹಿ ವಿಲ್ ರೇಪ್ ಆರ್ ಮರ್ಡರ್, ಸೊ ಪುಟ್ ಆಲ್ ಮೆನ್ ಇನ್ ಜೈಲ್ ? ಸೊ ಇದು ಈಗ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಟಿ ರಮ್ಯಾ ಅವರು ಮ್ಯಾನ್ಸ್ ಮೈಂಡ್ ಅನ್ನುವಂಥದ್ದನ್ನ ಏನು ಬಳಸಿದ್ದಾರೆ, ಬಹುಶಃ ಎಲ್ಲ ಪುರುಷರನ್ನ ಉದ್ದೇಶಿಸಿ ಈ ರೀತಿಯಾಗಿ ಬರೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಕಡೆ ಅದನ್ನ ಟರ್ಮ್ ಮಾಡಲಾಗ್ತಾ ಇದೆ, ಕೆಲವೊಂದು ಕಡೆ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಯಾಕೆ ಈ ಪೋಸ್ಟ್ ಹಾಕಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸೋಣ. ಅದ್ರ ಕೆಳಗಡೆ ಒಂದು ಸ್ಕ್ರೀನ್ ಶಾಟ್ ಇದೆ. ಅದರಲ್ಲಿ NDTVಯ ಒಂದು ಆರ್ಟಿಕಲ್, ಅದರ ಸ್ಕ್ರೀನ್ ಶಾಟ್ ಇರುವಂಥದ್ದು, ಸ್ಟ್ರೇ ಡಾಗ್ಸ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಲೈವ್, ಕಾಂಟ್ ರೀಡ್ ಅ ಡಾಗ್ಸ್ ಮೈಂಡ್ ವೆನ್ ಹಿ ಈಸ್ ಇನ್ ಎ ಮೂಡ್ ಟು ಬೈಟ್, ಸುಪ್ರೀಂ ಕೋರ್ಟ್ ಅನ್ನುವಂಥದ್ದನ್ನ ಒಂದು ಕ್ಯಾಪ್ಷನ್ ಹಾಕಿ ಅದು ಆರ್ಟಿಕಲ್ ಇರೋದು. ಅಂದ್ರೆ ಅದರಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ನಲ್ಲಿ ಈ ಡಾಗ್ ಮೆನೇಸ್ ಬಗ್ಗೆ ಅಥವಾ ನಾಯಿಗಳ ಬಗ್ಗೆ ಬಂದಂತಹ ಒಂದು ಜಡ್ಜ್ಮೆಂಟ್ ಏನು ಬಂತು, ಎಲ್ಲ ನಾಯಿಗಳನ್ನ ಶೆಲ್ಟರ್ಗೆ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಈ ಥರದ ಜಡ್ಜ್ಮೆಂಟ್ ಬಂದಾಗ ಅದಕ್ಕೆ ಪರ ವಿರೋಧದ ಮಾತುಗಳು ಬರ್ತಾ ಇದ್ವು. ಅದ್ರ ಬಗ್ಗೆನೇ ಒಂದು ಅಪೀಲ್ ಕೂಡ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಅದ್ರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಂದ್ರೆ ಮಂಗಳವಾರ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಒಂದು ಹಿಯರಿಂಗ್ ಸಂದರ್ಭದಲ್ಲಿ 3 ಜಡ್ಜಸ್ ಬೆಂಚ್, ಅದರಲ್ಲಿ ವಿಕ್ರಮ್ನಾಥ್ ಅವರು ಇದ್ದಾರೆ, ಜಸ್ಟಿಸ್ ವಿಕ್ರಮ್ನಾಥ್ ಅವರು, ಹಾಗೆ ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರು, ಮತ್ತೆ ಜಸ್ಟಿಸ್ NV ಅಂಜಾರಿ ಅವರು ಇದ್ದಂತಹ ಪೀಠ. ಸೊ ಈ ಪೀಠ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ರೆ, ನೋ ಒನ್ ಕ್ಯಾನ್ ರೀಡ್ ದ ಆನಿಮಲ್ಸ್ ಮೈಂಡ್ ವೆನ್ ಹಿ ಈಸ್ ಇನ್ ಎ ಮೂಡ್ ಟು ಬೈಟ್ ಆರ್ ನಾಟ್, ಆಡಿಂಗ್ ದಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು. ಅಂದ್ರೆ ನಾಯಿಯ ಮೈಂಡ್ ಸೆಟ್, ಯಾವುದೇ ನಾಯಿ ಆಗಿರಲಿ, ಅದರ ಮೈಂಡ್ ಸೆಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಯಾವಾಗ ಕಚ್ಚುತ್ತೋ ಅಥವಾ ಅದು ಯಾವಾಗ ಏನು ಮಾಡುತ್ತೋ ಅನ್ನುವಂಥದ್ದನ್ನ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಏನೇ ಒಂದು ಘಟನೆ ಆಗೋಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳುವಂಥದ್ದು, ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳೋದು ಸೂಕ್ತ ಅನ್ನುವಂಥದ್ದು ಈ ಪೀಠದ ಅಭಿಪ್ರಾಯವಾಗಿತ್ತು. ಇನ್ನು ಮುಂದುವರೆದು ಅವ್ರು ಹೇಳ್ತಾರೆ, ಬಹುಶಃ ಈ ನಾಯಿಗಳು ಬರೀ ಕಚ್ಚುತ್ತೆ ಅಥವಾ ಈ ಥರ ಡಾಗ್ ಮೆನೆಸ್ ಆಗ್ತಾ ಇದೆ ಅನ್ನುವಂಥದ್ದು ಮಾತ್ರ ಅಲ್ಲ, ಎಷ್ಟೋ ಸಾರಿ ರಸ್ತೆಗಳಲ್ಲಿ ಈ ನಾಯಿಗಳು ಅಡ್ಡ ಬರೋದ್ರಿಂದ ಆಕ್ಸಿಡೆಂಟ್ಗಳು ಕೂಡ ಹೆಚ್ಚಾಗ್ತಾ ಇವೆ, ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಸೊ ಅದೇ ಒಂದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಇರುವಂಥದ್ದನ್ನ ಇವ್ರು ಸ್ಕ್ರೀನ್ ಶಾಟ್ ಹಾಕಿ ಅದಕ್ಕೆ ಕಮೆಂಟ್ ಮಾಡಿರೋದು ರಮ್ಯಾ ಅವರು. ರಮ್ಯಾ ಅವ್ರು ಏನು ಹೇಳ್ತಾರೆ, ನೀವು ಎಲ್ಲಾ ನಾಯಿಗಳ ಮೈಂಡ್ ಸೆಟ್ ಅನ್ನ ಅರಿಯೋದಕ್ಕಾಗೋದಿಲ್ಲ, ಅದು ಯಾವಾಗ ಕಚ್ಚುತ್ತೋ ಅಥವಾ ಅದು ಯಾವಾಗ ಹೇಗೆ ಬಿಹೇವ್ ಮಾಡುತ್ತೋ ಗೊತ್ತಾಗೋದಿಲ್ಲ, ಹಾಗಾಗಿ ಆ ನಾಯಿಗಳಿಗೆ ಶೆಲ್ಟರ್ಗೆ ಹಾಕಬೇಕು ಅಥವಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಏನು ಹೇಳ್ತಿದ್ದೀರಿ, ಅದು ಮ್ಯಾನ್ಸ್ಗೂ ಅಪ್ಲೈ ಆಗ್ಬೇಕಲ್ವಾ ಹಾಗಿದ್ರೆ ಅನ್ನೋದು. ಅಂದ್ರೆ ಇಲ್ಲಿ ಮ್ಯಾನ್ ಅಂತ ಹೇಳಿದ ತಕ್ಷಣ ನಾವು ಪುರುಷರು ಅಂತ ತಗೊಳ್ತೀವಾ? ಯಾಕೆ ಅಂದ್ರೆ ನೀವು ಈಗಲೂ ಕೂಡ ಡಿಕ್ಷನರಿಯಲ್ಲಿ ಹೋಗಿ ನೋಡಿದ್ರೆ, ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ, ಮ್ಯಾನ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬರುವಂಥದ್ದು ಮನುಷ್ಯ. ಅಂದ್ರೆ ರಮ್ಯಾ ಅವರು ಕಾಂಟ್ ರೀಡ್ ಎ ಮ್ಯಾನ್ಸ್ ಮೈಂಡ್ ಟು, ಅಂದ್ರೆ ಮನುಷ್ಯನ ಬ್ರೈನ್ ಅನ್ನ ಕೂಡ ಅಥವಾ ಆತನ ಮನಸ್ಸನ್ನ ಕೂಡ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾವಾಗ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆತ ಯಾವಾಗ ರೇಪ್ ಮಾಡೋ ಮೂಡಲಿದನೋ ಅಥವಾ ಯಾವಾಗ ಕೊಲೆ ಮಾಡೋ ಮೂಡಲಿದನೋ ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಎಲ್ಲಾ ಮನುಷ್ಯರನ್ನು ಕೂಡ ನೀವು ಜೈಲಿಗೆ ಹಾಕಕ್ಕಾಗತ್ತಾ ಹಾಗಂತ? ಇದು ಪ್ರಶ್ನೆ ಕೇಳ್ತಾ ಇರೋದು ರಮ್ಯಾ ಅವರು. ಅಂದ್ರೆ ನೀವು ನಾಯಿಗಳಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಮನಸ್ಸು, ಎಲ್ಲ ನಾಯಿಗಳನ್ನ ಹಾಕ್ಬಿಡಿ ಒಳಗಡೆ ಅಂತ ಹೇಳೋದಾದ್ರೆ, ಮನುಷ್ಯನ ಮನಸ್ಸು ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ವಲ್ಲ, ಅಂಥದ್ರಲ್ಲಿ ಮನುಷ್ಯರು ಎಲ್ಲರನ್ನೂ ಕೂಡ ನೀವು ಜೈಲಿಗೆ ಹಾಕ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ರಮ್ಯಾ ಅವ್ರು ಮಾಡಿದ್ದಾರೆ ಅನ್ನುವಂಥದ್ದು ಈ ಪೋಸ್ಟ್ ಇಂದ ಸ್ಪಷ್ಟವಾಗುತ್ತೆ. ವಿ ಡೋಂಟ್ ನೋ ಎಕ್ಸಾಕ್ಟ್ ಅವರು ಮನುಷ್ಯ ಅನ್ನುವಂಥದ್ದನ್ನ ಬಳಸೋದಕ್ಕೆ ಮ್ಯಾನ್ ಅಂತ ಬಳಸಿದ್ರು. ಯಾಕಂದ್ರೆ ಇಲ್ಲಿ ಮನುಷ್ಯ ಮ್ಯಾನ್ ಅಂತ ಹೇಳಿದಾಗ ಮ್ಯಾನ್ ಅಂಡ್ ವಿಮೆನ್ ಅಂತ ನಾವು ತಗೊಳ್ತೀವಿ, ಪುರುಷ ಮತ್ತೆ ಮಹಿಳೆ. ಸೊ ಮ್ಯಾನ್ ಅಂದಾಗ ಪುರುಷ ಅಂತನೂ ಕೂಡ ತಗೋಬಹುದಲ್ಲ ಹಾಗಾದ್ರೆ, ಯಾಕಂದ್ರೆ ನೀವಿಲ್ಲಿ ರೇಪ್ ಅನ್ನೋದನ್ನ ಬಳಸಿದ್ರಿ. ಸೊ ಹಾಗಾಗಿ ಬಹುಶಃ ಪುರುಷರಿಗೆ ಇದನ್ನ ಉದ್ದೇಶಿಸಿ ರಮ್ಯಾ ಅವ್ರು ಹೇಳಿದ್ರ, ಅಂದ್ರೆ ಪುರುಷ ದ್ವೇಷಿ ಆಗ್ಬಿಟ್ರ ರಮ್ಯಾ ಅವರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಈ ಬಗ್ಗೆ ವಿವಾದ ಎದ್ದಿದೆ. ಬಟ್
ನಾವು ರಮ್ಯಾ ಅವ್ರ ಜೊತೆಗೆ ಮಾತಾಡಿರೋ ಹಾಗೆ, ನಾವು ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿರೋ ಹಾಗೆ, ಯಾವತ್ತೂ ಕೂಡ ರಮ್ಯಾ ಪುರುಷ ದ್ವೇಷಿ ಅಥವಾ ಇನ್ಯಾರ್ದೋ ದ್ವೇಷಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡುವಂಥವ್ರಲ್ಲ. ತುಂಬಾನೇ ಇಂಟೆಲೆಕ್ಚುಯಲ್ ಆಗಿ, ಇಂಟೆಲಿಜೆಂಟ್ ಆಗಿ ತಾವು ಮಾಡುವಂಥ ಯಾವುದೇ ಪೋಸ್ಟ್ ಇದ್ರೂ ಕೂಡ ಅದಕ್ಕೆ ಸ್ಟ್ಯಾಂಡ್ ತಗೊಳ್ತಾರೆ. ಯಾವುದೋ ಸುಖ ಸುಮ್ಮನೆ ನಾನು ಮಾಡಿದೆ ಅನ್ನುವಂಥದ್ದು ಇರೋದಿಲ್ಲ. ನಾವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಬಿಟ್ವಿ, ಇನ್ನು ಕೂಡ ಅವ್ರು ಯಾವುದೋ ರಿಪ್ಲೈ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಡ್ತಾರಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಬಟ್ ಐ ಥಿಂಕ್ ಪರ್ಸ್ನಲಿ ನಾನು ಹೇಳೋದಾದ್ರೆ, ನಾನು ರಮ್ಯಾ ಅವ್ರನ್ನ ಮಾತಾಡಿರೋ ರೀತಿ ಅಥವಾ ರಮ್ಯಾ ಅವ್ರು ಕೊಡುವಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ನೋಡಿರೋ ರೀತಿಯಲ್ಲಿ ತುಂಬ ಸೆನ್ಸಿಬಲ್ ಆಗಿ, ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳನ್ನು ಬದಿಗಿಟ್ಟು ತುಂಬ ಸೆನ್ಸಿಬಲ್ ಆಗಿ ಅವ್ರ ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಹೇಳಿರೋದು ಒಬ್ಬ ಮನುಷ್ಯನ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಹಾಗಾಗಿ ಆತ ಯಾವಾಗ ರೇಪ್ ಮಾಡ್ತಾನೆ ಅಥವಾ ಯಾವಾಗ ಮರ್ಡರ್ ಮಾಡ್ತಾನೆ ಅನ್ನೋಂಥದ್ದು ಗೊತ್ತಾಗಲ್ಲ. ಸೊ ಹಾಗಂತ ಹೇಳಿ ನೀವೆಲ್ಲ ಮನುಷ್ಯರನ್ನು ಕೂಡ ಒಳಗೆ ಹಾಕ್ಬಿಡ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ನೀವು ನಾಯಿಗಳಿಗೆ ಈ ಕಾನೂನನ್ನ ಅಪ್ಲೈ ಮಾಡೋದಾದ್ರೆ ಮನುಷ್ಯರಿಗೂ ಕೂಡ ಈ ಥರದ್ದಾಗತ್ತಲ್ವಾ, ಹಾಗಂತ ನೀವು ಮನುಷ್ಯರನ್ನೆಲ್ಲರೂ ಕೂಡ ಜೈಲಿಗೆ ಹಾಕೋಕ್ಕಾಗತ್ತಾ ಅನ್ನುವಂಥದ್ದು ಬಹುಶಃ ರಮ್ಯಾ ಅವರು ಕೇಳಿರುವಂತಹ ಪ್ರಶ್ನೆ ಅಂತ ಹೇಳಿ ನಮಗನ್ನಿಸ್ತಾ ಇದೆ. ವಿ ಡೋಂಟ್ ನೋ ರಮ್ಯಾ ಅವರು ಯಾವ ಅರ್ಥದಲ್ಲಿ ಈಗ ಹೇಳಿದ್ದಾರೆ ಅನ್ನುವಂಥದ್ದನ್ನ ರಮ್ಯಾ ಅವರೇ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ರೇಪ್ ಅಂತ ಹೇಳಿ ಬಳಸಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ಪುರುಷರನ್ನು ಉದ್ದೇಶಿಸಿ ಪುರುಷ ದ್ವೇಷಿಯಾಗಿ ಮಾತಾಡಿದ್ದಾರೆ ಅಂತ ಹೇಳುವಂಥದ್ದು ಸ್ವಲ್ಪ ಹಾರ್ಷ್ ಅಂತ ಹೇಳಿ ಅನ್ಸುತ್ತೆ. ನೋಡೋಣ ರಮ್ಯಾ ಅವರು ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಯಾಕೆ ಅಂದರೆ ರಮ್ಯಾ ಅವರ ಒಂದು ಪ್ರತಿ ಸ್ಟೇಟ್ಮೆಂಟ್ಗಳು, ಅವರ ಒಂದು ಪ್ರತಿ ಪೋಸ್ಟು ಕೂಡ ಇವತ್ತು ಸುದ್ದಿ ಆಗುತ್ತೆ. ಜಸ್ಟ್ ಬಿಕಾಸ್ ರಮ್ಯಾ ಅವರು ಒಬ್ಬ ಮಾಜಿ MP ಆಗಿದ್ದಂಥವ್ರು, ಒಬ್ಬ ಅದ್ಭುತವಾದಂಥ ನಟಿ. ಸ್ಯಾಂಡಲ್ವುಡ್ನಲ್ಲಿ ಈಗ ಪ್ರೊಡಕ್ಷನ್ನಲ್ಲಿ ಇರುವಂತಹ ರಮ್ಯಾ ಅವರು ಏನೇ ಹೇಳಿದ್ರು ಕೂಡ ಸುದ್ದಿ ಆಗೇ ಆಗುತ್ತೆ. ಈ ಹಿಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಯ ಬಗ್ಗೆ ಹೇಳ್ತಾ ಅವರಿಗೆ ಅನ್ಯಾಯ ಆಗಬಾರ್ದು ಅಥವಾ ಯಾರು ತಪ್ಪು ಮಾಡ್ತಾರೋ ಅಂಥವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದಾಗ ಇದನ್ನು ನೇರ ದರ್ಶನ್ ಅವರಿಗೆ ಮಾತಾಡಿದ್ರು, ದರ್ಶನ್ ಅವರಿಗೆ ಅವರು ಅವಹೇಳನ ಮಾಡಿದ್ರು ಅಂತ ಹೇಳಿ ಕೆಲವೊಂದಷ್ಟು ಜನ ತುಂಬ ಅಸಭ್ಯವಾಗಿ ಕಮೆಂಟ್ಸ್ ಮಾಡಿದ್ರು ರಮ್ಯಾ ಅವ್ರ ಬಗ್ಗೆ. ಹಾಗಾಗಿ ಅವ್ರು ಹೋಗಿ ನೆಕ್ಸ್ಟ್ ಕಂಪ್ಲೇಂಟ್ ಕೊಡಬೇಕಾಯಿತು. ಕಂಪ್ಲೇಂಟ್ ಆದ ನಂತರ ಕೆಲವೊಂದಷ್ಟು ಜನನ ಬಂಧಿಸಿ ಅವರಿಗೆ ಶಿಕ್ಷೆಗೂ ಕೂಡ ಗುರಿಪಡಿಸಲಾಯಿತು. ಹೀಗೆ ರಮ್ಯಾ ಅವ್ರು ಹೇಳಿದಂಥ ಒಂದು ಮಾತುಗಳನ್ನು ಅದರದೇ ಆದ ಧಾಟಿಯಲ್ಲಿ ತೆಗೆದುಕೊಳ್ಳೋ ಬದಲು ಅದನ್ನು ಬೇರೆ ರೀತಿಯ ಅರ್ಥ ಕೊಟ್ಟು ಈ ರೀತಿಯಾಗಿ ಕೆಲವೊಂದಷ್ಟು ಕಾಂಟ್ರವರ್ಸಿ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಈ ಪೋಸ್ಟನ್ನು ರಮ್ಯಾ ಅವರು ಮಾಡಿರುವಂಥದ್ದು, ಅಫ್ಕೋರ್ಸ್ ರಮ್ಯಾ ಅವರು ಶ್ವಾನಪ್ರಿಯೆ, ಅಂದರೆ ನಾಯಿಗಳ ಬಗ್ಗೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಅವ್ರು ಧ್ವನಿ ಎತ್ತಿದ್ದಾರೆ, ಈ ಹಿಂದೆನೂ ಕೂಡ ಅವರು ಕಮೆಂಟ್ ಮಾಡ್ತಿರ್ತಾರೆ, ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ಹೇಳುವಂಥ ಒಂದು ಭರಾಟೆಯಲ್ಲಿ ಬಹುಶಃ ಈ ಥರ ಪ್ರತಿಯೊಬ್ಬ ಮನುಷ್ಯ ಅಂತ ಮಾತಾಡಿದ್ರು ಅಥವಾ ಪ್ರತಿಯೊಬ್ಬ ಪುರುಷ ಅಂತ ಹೇಳಿ ಅವರು ಮಾತಾಡಿದ್ರು, ಅದನ್ನು ಅವರೇ ಕ್ಲಾರಿಫಿಕೇಷನನ್ನು ಕೊಡಬೇಕಾಗತ್ತೆ. ಬಟ್ ಟಿಲ್ ನಾವು ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಷನ್ ಇನ್ನೂ ಕೂಡ ರಮ್ಯಾ ಅವರಿಂದ ಬಂದಿಲ್ಲ. ನಾನು ಈ ವಿಡಿಯೋನ ರೆಕಾರ್ಡ್ ಮಾಡೋವರೆಗೂ ಕೂಡ ನಾನು ಅವರಿಗೆ ಕಾಲ್ ಮಾಡಿದ್ವಿ, ಕಾಲ್ನಲ್ಲಿ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ, ಇನ್ನೂ ಕೂಡ ಅವರಿಗೆ ಕಾಲ್ ಹೋಗ್ತಾ ಇಲ್ಲ. ಜೊತೆಗೆ ವಾಟ್ಸಪ್ ಕೂಡ ಮಾಡಿದ್ವಿ, ಇನ್ನೂ ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ನೋಡೋಣ ಮುಂದಿನ ಹಂತದಲ್ಲಿ ಅವ್ರು ಇದಕ್ಕೆ ಏನು ಕ್ಲಾರಿಫಿಕೇಷನನ್ನು ಕೊಡ್ತಾರೆ ಅಥವಾ ಕ್ಲಾರಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿನೂ ಕೂಡ ರಮ್ಯಾ ಅವರಿಗೆ ಅನಿಸ್ಬೋದು, ನಾನು ಸರಿಯಾಗಿ ನಾನು ಹೇಳಿದ್ದೀನಿ ಅಂತೇಳಿ. ಅವರಿಂದ ಏನು ರಿಯಾಕ್ಷನ್ ಬರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಒಟ್ಟಾರೆ ರಮ್ಯಾ ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.